ನಮಸ್ಕಾರ, ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಮುಡ ಪ್ರಕರಣ, ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಪ್ರತಿಭಟನೆ. ಸಚಿವ ಶಾಸಕರ ವಿರುದ್ಧ ಜಾತಿ ನಿಂದನೆ, ಗುಂಡಾ ಕಾಯ್ದೆಯಡಿ ಪ್ರಕರಣಕ್ಕೆ ಆಗ್ರಹ. ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ. 2024ರ ಗಣೇಶ ಚತುರ್ಥಿ ಅದ್ದೂರಿಯಾಗಿ ಆಚರಿಸಲು ಐತಿಹಾಸಿಕ ರಾಮ ಮಂದಿರದಲ್ಲಿ ಆಯೋಜಿಸಿದ ಗಣೇಶ ಮಹಾಮಂಡಲ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಬೀದರ್ನಲ್ಲಿ ನಡೆದ ಗೊಂಡ ಕುರುಬ ಪರ ಸಂಘಟನೆಗಳ ಪ್ರಮುಖರ ಸಭೆಯಲ್ಲಿ ಜಿಲ್ಲಾ ಗೊಂಡ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸಂತೋಷ್ ಕುಮಾರ್ ಜೋಳದಾಪ್ಗೆ ಮುಖ್ಯಮಂತ್ರಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ. ರಾಜ್ಯಪಾಲರ ನಡೆಗೆ ವಿರೋಧಗೊಂಡ ಸಂಘಟನೆಗಳಿಂದ 27ಕ್ಕೆ ಪ್ರತಿಭಟನೆ. ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ತಿಂಗಳ 24 ಹಾಗೂ 25ರಂದು ರೋಟರಿ ಕಲ್ಯಾಣ ಝೋನ್ ವತಿಯಿಂದ ವೃಕ್ಷೋತ್ಥಾನ ಹಾಗೂ ವಿಚಾರ ಸಂಕಿರಣ ಕಾರ್ಯಕ್ರಮಗಳು ಜರುಗಲಿವೆ ಎಂದು ವೃಕ್ಷೋತ್ಥಾನ ಕಾರ್ಯಕ್ರಮದ ಅಧ್ಯಕ್ಷರಾದ ಬಸವರಾಜ್ ಧನ್ನೂರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದರು. 21ನೇ ಜಾನುವಾರು ಗಣತಿಯು ತಂತ್ರಜ್ಞಾನ ಮೊಬೈಲ್ ಆ್ಯಪ್ ಬಳಸಿ ಮಾಹಿತಿಯನ್ನು ಕಲೆ ಹಾಕಲಾಗುತ್ತಿದೆ. ಅವಧಿಯೊಳಗೆ ಜಾನುವಾರು ಗಣತಿ ಕಾರ್ಯ ಯಶಸ್ವಿಗೊಳಿಸಲು ಸಿಇಒ ಡಾಕ್ಟರ್ ಗಿರೀಶ್ ಬದೋಲೆ. ಸುದ್ದಿಯ ವಿವರಗಳು. ಬುಡ ಹಗರಣಕ್ಕೆ ಸಂಬಂಧಿಸಿದಂತೆ ನೈತಿಕ ಹೊಣೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ದಲಿತ ಸಮುದಾಯಕ್ಕೆ ಸೇರಿದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಕಾಂಗ್ರೆಸ್ ಸಚಿವರು, ಶಾಸಕರ ವಿರುದ್ಧ ಜಾತಿ ನಿಂದನೆ, ಗುಂಡಾ ಕಾಯ್ದೆಯಡಿ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿ ಬಿಜೆಪಿ ಕಾರ್ಯಕರ್ತರು ನಗರದಲ್ಲಿ ಪ್ರತಿಭಟನೆ ನಡೆಸಿದರು. ನಗರದ ಗಣೇಶ್ ಮೈದಾನದಲ್ಲಿ ಸೇರಿದ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ, ಛತ್ರಪತಿ ಶಿವಾಜಿ ಮಹಾರಾಜ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ರ್ಯಾಲಿ ನಡೆಸಿದರು. ರ್ಯಾಲಿ ಉದ್ದಕ್ಕೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದರು. ಅನಂತರ ಹೆಚ್ಚುವರಿ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವಂತ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಶಾಸಕರಾದ ಪ್ರಭು ಚವ್ಹಾಣ್, ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ, ಡಾಕ್ಟರ್ ಸಿದ್ಲಿಂಗಪ್ಪ ಪಾಟೀಲ್, ಶರಣು ಸಲ್ಗರ್ ಹಾಗೂ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಜಿಲ್ಲೆಯ ವಿವಿಧ ಭಾಗದ ಮುಖಂಡರು, ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ನಗರದ ಗಣೇಶ್ ಮೈದಾನದಲ್ಲಿ ಸೇರಿದ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಛತ್ರಪತಿ ಶಿವಾಜಿ ಮಹಾರಾಜ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿವರೆಗೆ ರ್ಯಾಲಿ ನಡೆಸಿದ್ದರು. ರ್ಯಾಲಿ ಉದ್ದಕ್ಕೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದರು. ಅನಂತರ ಹೆಚ್ಚುವರಿ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವಂತ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದರು. ಖಾಸಗಿ ದೂರು ಆಧರಿಸಿ ರಾಜ್ಯಪಾಲರು ಮುಖ್ಯಮಂತ್ರಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರು, ಸಚಿವರು, ಶಾಸಕರು, ಅವರ ಪಕ್ಷದ ಕಾರ್ಯಕರ್ತರು ರಾಜ್ಯಪಾಲರ ವಿರುದ್ಧ ಅವಹೇಳನಕಾರಿ ಮಾತುಗಳನ್ನು ಆಡುತ್ತಿದ್ದಾರೆ. ವೈಯಕ್ತಿಕವಾಗಿ ತೇಜೋವಧೆ ಮಾಡುತ್ತಿರುವುದು ಖಂಡನಾರ್ಹ ಎಂದರು. ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರಿಗೆ ಆದ ಗತಿ ತಮಗೂ ಆಗುತ್ತದೆ. ಕಾಂಗ್ರೆಸ್ಸಿಗರು ರಾಜಭವನಕ್ಕೆ ನುಗ್ಗಿ ತಮ್ಮನ್ನ ಓಡಿಸುವ ಕೆಲಸ ಮಾಡುತ್ತೇವೆ ಎಂದು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಹೇಳಿಕೆ ನೀಡಿದ್ದಾರೆ. ಇನ್ನು ಸಚಿವರಾದ ಜಮೀರ್ ಅಹಮದ್ ಖಾನ್, ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್, ಈಶ್ವರ್ ಬಿ ಖಂಡ್ರೆ, ಶಾಸಕ ನಂಜೇಗೌಡ ಅವರು ರಾಜ್ಯಪಾಲರನ್ನ ನಿಂದಿಸಿದ್ದಾರೆ. ಇವರ ವಿರುದ್ಧ ಜಾತಿ ನಿಂದನೆ, ಗುಂಡಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದರು. ಕಾಂಗ್ರೆಸ್ ಸಚಿವರು, ಮುಖಂಡರು ಕೊಡುತ್ತಿರುವ ನಿಂದನಾತ್ಮಕ ಹೇಳಿಕೆಗಳನ್ನು ನೋಡಿ ಆಯಾ ಜಿಲ್ಲೆಗಳಲ್ಲೂ ಕಾಂಗ್ರೆಸ್ನವರು ಹಾಗೆಯೇ ಮಾಡುತ್ತಿದ್ದಾರೆ. ಅವರನ್ನು ಗುರುತಿಸಿ ಕ್ರಮ ಜರುಗಿಸಬೇಕು. ಎಲೆ ಮೀರಿದಂತೆ ಮುಖ್ಯಮಂತ್ರಿಗಳು, ಸಂಪುಟದ ಸಚಿವರು ಅವರ ಪಕ್ಷದ ಮುಖಂಡರಿಗೆ ಸೂಚನೆ ಕೊಡಬೇಕು. ತಕ್ಷಣವೇ ಅವರು ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡುವವರೆಗೆ ಹೋರಾಟ ನಿಲ್ಲುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದರು. ಮಾಜಿ ಶಾಸಕ ಗುಂಡಪ್ಪ ವಕೀಲ್, ಬುಡ ಮಾಜಿ ಅಧ್ಯಕ್ಷ ಬಾಬು ವಾಲಿ, ಮಾಜಿ ಜಿಲ್ಲಾಧ್ಯಕ್ಷ ಶಿವಾನಂದ ಮಂಠಾಳ್ಕರ್, ಬಾಬುರಾವ್ ಮದಕಟ್ಟೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪೀರಪ್ಪ ಔರಾದೆ, ಕಿರಣ್ ಪಾಟೀಲ್, ನಗರ ಮಂಡಲ ಘಟಕದ ಅಧ್ಯಕ್ಷ ಶಶಿಧರ್ ಹೊಸಳ್ಳಿ, ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್, ನಾಗರಾಜ್ ಕರ್ಪೂರ್, ಚನ್ನಬಸವ ಬಳತ್, ರಾಜ್ಕುಮಾರ್ ಚಿದ್ರಿ, ವಸಂತ್ ವಕೀಲ್, ಸೂರ್ಯಕಾಂತ್ ಶೆಟ್ಕರ್ ಮತ್ತಿತರರು ಪಾಲ್ಗೊಂಡಿದ್ದರು. ಭಾರತೀಯ ಜನತಾ ಪಾರ್ಟಿ ಬೀದರ್ ಹಮ್ಮಿಕೊಂಡಿದೆ. ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರಾದಂತ ಸೋಮನಾಥ್ ಪಾಟೀಲ್ ಅವರೇ, ರಾಜ್ಯದ ಕಾರ್ಯದರ್ಶಿಗಳು ಸಹೋದರರಾದ ಶೈಲೇಂದ್ರ ಬೆಲ್ದಾಳೆ ಅವರೇ, ಮಾಜಿ ಮಂತ್ರಿಗಳು, ಹಾಲಿ ಶಾಸಕರು ಆದಂತ ಹಿರಿಯರಾದಂತ
ಪ್ರಭು ಚವ್ಹಾಣ್ ರವರೇ, ಹುಮ್ನಾಬಾದಿನ ಶಾಸಕರಾದಂತ ಹಾಗೂ ಈ ಹೋರಾಟದಲ್ಲಿ ಭಾಗವಹಿಸಿದಂತ ಎಲ್ಲ ಪಕ್ಷದ ಪದಾಧಿಕಾರಿಗಳೇ, ಕಾರ್ಯಕರ್ತರೇ, ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ರಾಜೀನಾಮೆ ಆಗ್ತದೆ ಮತ್ತು ನಮ್ಮೆಲ್ಲರ ಹೋರಾಟದ ಫಲವಾಗಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದ BS ಯಡಿಯೂರಪ್ಪನವರ ರಾಜ್ಯದ ಅಧ್ಯಕ್ಷರಾದಂತಹ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಸಿದ್ದರಾಮಯ್ಯನವರು ಕೆಲವೇ ದಿವಸಗಳಲ್ಲಿ ಜೈಲಿಗೆ ಹೋಗ್ತಕ್ಕಂಥದ್ದು ನಾವೆಲ್ಲರೂ ಕಣ್ಣಾರೆ ನೋಡ್ತೀವಿ ಸ್ನೇಹಿತರೆ. ಹಾಗಾಗಿ ಈ ಹೋರಾಟ ಇವತ್ತಿಗಷ್ಟೇ ನಿಲ್ಲೋದಿಲ್ಲ. ಈ ರಾಜ್ಯದ 7 ಕೋಟಿ ಜನರಿಗೆ ನ್ಯಾಯ ಸಿಗ್ತಕ್ಕಂತ, ನ್ಯಾಯ ಕೊಡಿಸ್ತಕ್ಕಂತ ಹೋರಾಟ ಇದು. ಹಾಗಾಗಿ ನಮಗೆ ವಿಶ್ವಾಸ ಇದೆ, ಇವತ್ತೇನಾದ್ರೂ ಮಾನ ಮರ್ಯಾದೆ ಇದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡ್ಬೇಕಂತೇಳಿ ನಾನು ಬಸವ ಕಲ್ಯಾಣದ ಶಾಸಕನಾಗಿ ಬೀದರ್ ಜಿಲ್ಲೆಯ ಬಿಜೆಪಿ ಪರವಾಗಿ ನಾನು ಒತ್ತಾಯ ಮಾಡ್ತೇನೆ. ಧನ್ಯವಾದಗಳು. ಮುಖ್ಯಮಂತ್ರಿ ರಾಜೀನಾಮೆ ಕೊಡಲ್ಲ, ಈ ತನಕ ನಾನು ಹೋರಾಟ ಜಾರಿ ಮಾಡಲೇಬೇಕು. ಮಾಡ್ಲೇಬೇಕಾನ ಯಾವ ರಾಜೀನಾಮೆ ಕೊಡ್ಬೇಕು, ಯಾವ ಕಾರ್ಯ ಕೊಡ್ಬೇಕು? ಕಾಂಗ್ರೆಸ್ ಅವರು ಬ್ರಹ್ಮಾಂಡ ಭ್ರಷ್ಟಾಚಾರ ಇದೆ, ಕಾಂಗ್ರೆಸ್ ಸಂಸ್ಕೃತಿ ಇದೆ. ಅವರು ಜಮೀರ್ ಅಹಮದ್ ಹೇಳ್ತಾ ಇದಾರೆ, ಅವರು ನಾನು ಹೆಂಗ ಮಾಡ್ತೀನಿ. ಜಮೀರ್ ಅಹಮದ್ ಅವರೇ, ಭಾರತ್ ಮಾತಾ ಇದೆ, ಪಾಕಿಸ್ತಾನ ಇಲ್ಲ. ಪಾಕಿಸ್ತಾನ ಹೋಗ್ರಿ, ಡಿಸೋಜಾ ಬಾಂಗ್ಲಾದೇಶ್ ಹೋಗ್ರಿ. ತಾವು ಸಂಸ್ಕೃತಿ ಬಾಂಗ್ಲಾದೇಶ್ ಸಂಸ್ಕೃತಿ, ಭಾರತ ಮಾತಾ ನಮ್ಮ ಸಂಸ್ಕೃತಿ ಇದೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನಮ್ದು ಪೂರಾ ಭರೋಸಾ ಇದೆ. ನಮ್ಮ ರಾಜ್ಯಾಧ್ಯಕ್ಷರು ಏನ್ ನಮ್ಮ ಹೆಸರು ಚಲೋ ಮಾಡಿದಾರ, ಎಲ್ಲಾ ತಳಿ 7 ಕೋಟಿ ಜನತಾಗೆ ಎಲ್ಲ ಗೊತ್ತಾಗಿ ಕಾಂಗ್ರೆಸ್ ಭ್ರಷ್ಟ ಇದೆ, ಹುಮ್ಮಸ್ಸಿಂದ ಈ ವಿರೋಧ ಮಾಡಬೇಕು. ಆಮೇಲೆ ಕಾಂಗ್ರೆಸ್ ಸಂಸ್ಕೃತಿ, ಸೋನಿಯಾ ಗಾಂಧಿ ಸಂಸ್ಕೃತಿ, ರಾಹುಲ್ ಗಾಂಧಿ ಸಂಸ್ಕೃತಿ. ರಾಹುಲ್ ಗಾಂಧಿ ಆಗಿ ವಿರೋಧಿ ಪಕ್ಷ ನಾಯಕರು ಮಾತಾಡಕ್ಕೆ ಬರಲ್ಲ. ಅವ್ರು ಚೀಟಿ ಕೊಡ್ತಾರೋ ಮಾತಾಡ್ತಾರೆ, ಏನ್ ಮಾತಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ. ಅದಕ್ಕಾಗಿ ನಮ್ಮ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಎಲ್ಲ ಮಜಬೂತ್ ಆಗ್ತಾ ಇದೆ. ಅವ್ರು ಚಿಂತೆ ತಗೊಳ್ಳಲ್ಲ, ಅವ್ರು ಜಾಸ್ತಿ ಮಾತಾಡೋ ಚಿಂತೆ ತಗೊಳ್ಳ. ಅದಕ್ಕಾಗಿ ಎಲ್ಲರಿಗೂ ಕಾರ್ಯಕರ್ತ ಮನವಿ ಮಾಡ್ತೀನಿ, ನಮ್ಮ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ನಾವೆಲ್ಲ ನಾಯಕರು ಎಲ್ಲ ನಮ್ಮ ಶಕ್ತಿ ಇದೆ ಅನ್ನ ಹೋರಾಟ ಮಾಡಬೇಕು. ಆಮೇಲೆ ಮುಖ್ಯಮಂತ್ರಿಗೆ ಥೋಡಾ ಬಿ ಶರಮ್ ಇದ್ರೆ, ನಾಚಿಕೆ ಇದ್ರೆ ಅವರೇ ರಾಜೀನಾಮೆ ಕೊಡಬೇಕು. ಒತ್ತಾಯ ಮಾಡ್ತೀನಿ. ಭಾರತ್ ಮಾತಾ ಕಿ ಕಾಂಗ್ರೆಸ್ ಹಟಾವ್ ದೇಶ ಬಚಾವ್ ಅಂತ ಭಾರತೀಯ ಜನತಾ ಪಕ್ಷದ ನಾರಾ ಅದ. ಇವತ್ತು ಎಲ್ಲ ಜನರಿಗೆ ಗೊತ್ತಾಗ್ತಾ ಇದೆ ಮೂಡಾದಲ್ಲಿ ಏನು ಹಗರಣ ಆಗಿದೆ. ಮೂಡಾದ ಸೈಟ್ಗಳಾಗಿದ್ದಂಥ ಜಾಗ ಇವ್ರು ಭಾವ ಖರೀದಿ ಮಾಡ್ತಾರೆ. ಅಲ್ಲ, ಆಲ್ರೆಡಿ ಅದು ಎಣ್ಣೆ ಆಗಿತ್ತು. ಅಂಥ ಜಾಗ 2001 ಎಲ್ಲರಿಗೂ ಅನುಮಾನ ಇದೆ. 14 ಪ್ಲಾಟ್ ಹೆಂಗೆ 4,000-5,000 ಕೋಟಿ ಐತದೆ. ಯಾವಾಗ 14 ಪ್ಲಾಟ್ ಸಿದ್ದರಾಮಯ್ಯನವ್ರು ತೊಗೊಂಡ್ರು, ಅವ್ರದ್ದು ಎಲ್ಲ ಅನುಯಾಯಿಗಳು ಕೂಡಿ 5,000 ಪ್ಲಾಟ್ಗಳು ತೊಗೊಂಡಿದ್ದಾರೆ ಅಲ್ಲಿ. ಅವ್ರು ಸೇರಿ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಒಂದು ಪತ್ರ ಕಳಿಸ್ತಾ ಇದ್ದೀವಿ. ಒಂದು, ಸಿದ್ದರಾಮಯ್ಯ ಅವ್ಯವಹಾರದಲ್ಲಿ ಸಿಕ್ಕಿದ್ದಾರ, ನೀವು ಅದಕ್ಕೆ ತನಿಖೆಗೆ ಪರ್ಮಿಷನ್ ಕೊಟ್ಟು ಕಡ್ದು ಇವತ್ತು ರಾಜ್ಯದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡ್ತಾ ಇದ್ದಾರ. ಮೊನ್ನೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುತ್ತೀರಿ, ಇದನ್ನು ನಾವು ಸ್ವಾಗತಿಸುತ್ತೇವೆ. ಆದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ದಿನದಂದು ಮೂಡ ಭೂಮಿಗೆ ಸಂಬಂಧಿಸಿದ ಅನೇಕ ದಾಖಲೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ತಿರುಚಲು ಪ್ರಯತ್ನ ನಡೆದಿದೆ ಮತ್ತು ರಾಜ್ಯದ ಮುಖ್ಯಮಂತ್ರಿಯವರ ಸಂಪುಟದ ಅನೇಕ ಸಚಿವರು, ಕಾಂಗ್ರೆಸ್ಸಿನ ಶಾಸಕರು ಅಸಂವಿಧಾನಿಕವಾದ ವಿವಾದಾತ್ಮಕ ಹೇಳಿಕೆಗಳನ್ನು, ಪದಗಳನ್ನು ಬಳಸುತ್ತಿದ್ದಾರೆ ಹಾಗೂ ಶಾಸಕರು ಹೆಜ್ಜೆ ಮುಂದೆ ಹೋಗಿ ರಾಜ್ಯದಲ್ಲಿ ಮೂಡಿರುವ ವ್ಯವಸ್ಥೆ, ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡುವ ಜೊತೆಗೆ ರಾಜ್ಯ ಭವನದ ಮೇಲೆ ದಾಳಿ ಮಾಡುವುದಾಗಿ ಹೇಳುತ್ತಿದ್ದಾರೆ. ಭ್ರಷ್ಟಾಚಾರದಲ್ಲಿ ತೊಡಗಿರುವ ಸಾವಿರಾರು ಕೋಟಿ ಬೆಲೆ ಬಾಳುವ ಜಮೀನನ್ನು ತಮ್ಮ ಪತ್ನಿ ಹೆಸರಿಗೆ ಮಾಡಿರುವ ಮುಖ್ಯಮಂತ್ರಿಯವರ ವಿರುದ್ಧ ತನಿಖೆ ನಡೆಸಲು ತಾವುಗಳ ಅನುಮತಿ ಕೊಡ್ತೀರಿ. ಕಾನೂನಿಗೆ ಗೌರವ ಕೊಟ್ಟು ಮುಖ್ಯಮಂತ್ರಿಗಳು ಸಹ ರಾಜೀನಾಮೆ ಕೊಟ್ಟು ತನಿಖೆಗೆ ಎದುರಿಸಬೇಕಾಗಿತ್ತು. ಆದರೆ ರಾಜ್ಯದ ಮುಖ್ಯಮಂತ್ರಿಗಳು ಬಂಡತನದ ಪ್ರದರ್ಶಿಸುತ್ತಿದ್ದಾರೆ. ಆದ್ದರಿಂದ ಮೂಡ ಪ್ರಕರಣಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ತಿರುಚಿರುವ ಮುಖ್ಯಮಂತ್ರಿ ಹಾಗೂ ಕಾನೂನು ಸೇವೆಗೆ ಧಕ್ಕೆ ತರುವ, ಅಶಾಂತಿ ಮೂಡುತ್ತಿರುವ ಸಂಪುಟ ಸಚಿವರನ್ನು ಸೇರಿ ಈ ಸರ್ಕಾರವನ್ನು ವಜಾಗೊಳಿಸಬೇಕೆಂದು ಈ ಮುಖಾಂತರ ವಿನಂತಿಸುತ್ತೇವೆ. बोलो भारत माता की जय, बोलो भारत माता की जय. ಸರ್ ನೋಡಿ ಸರ್, ಈಗ ನೋಡಿ ಸರ್. ಜಿಲ್ಲಾಧಿಕಾರಿಗಳು ಬೀದರ್ ಜಿಲ್ಲೆ ರಾಜ್ಯಪಾಲ 2024ರ ಗಣೇಶ ಚತುರ್ಥಿ ಅದ್ಧೂರಿಯಾಗಿ ಆಚರಿಸಲು ಐತಿಹಾಸಿಕ ರಾಮ ಮಂದಿರದಲ್ಲಿ ಆಯೋಜಿಸಿದ ಗಣೇಶ ಮಹಾಮಂಡಳಿ ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು. ಈ ವರ್ಷದ ಗಣೇಶ ಚತುರ್ಥಿಯು ಸೆಪ್ಟೆಂಬರ್ 7ರಂದು ಪ್ರತಿಷ್ಠಾಪನೆಗೊಂಡು ಸೆಪ್ಟೆಂಬರ್ 11ರಂದು ವಿಸರ್ಜನೆಗೊಳ್ಳಲಿದೆ. 5 ದಿನದ ಸಂಭ್ರಮ ಹಬ್ಬದ ಆಚರಣೆ ನಡೆಯಲಿದೆ.
ಗಣೇಶ ಮಹಾಮಂಡಳಿಯ ಗೌರವಾಧ್ಯಕ್ಷರಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರನ್ನ ಅಧ್ಯಕ್ಷರಾಗಿ ಚಂದ್ರಶೇಖರ್ ಪಾಟೀಲ್ ಗಾದ್ಗಿ, ಪ್ರಧಾನ ಕಾರ್ಯದರ್ಶಿಯಾಗಿ ಬಾಬುವಾಲಿಯನ್ನ ಆಯ್ಕೆ ಮಾಡಲಾಯಿತು. ಗಣೇಶ ಮಹಾಮಂಡಳಿಯ ಪ್ರಧಾನ ಕಾರ್ಯದರ್ಶಿಯಾದ ಬಾಬುವಾಲಿ ಮಾತನಾಡಿ, ಈ ವರ್ಷದ ವೇದಿಕೆ ಮಾಜಿ ಶಾಸಕರಾದ ರಮೇಶ್ ಕುಮಾರ್ ಪಾಂಡೆ ಅವರು ಹೆಸರು ಇಡಬೇಕೆಂಬ ಪ್ರಸ್ತಾಪಿಸಿದ್ದರು. ಇದಕ್ಕೆ ಎಲ್ಲ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕ ಗಣೇಶ ಮಂಡಳಿಯ ಅಧ್ಯಕ್ಷರು ಸದಸ್ಯರು ಸಮ್ಮತಿ ನೀಡಿದ್ದರು. 5 ದಿನಗಳ ಗಣೇಶ ಪೂಜೆಯಲ್ಲಿ ಭಕ್ತಿ ಗೀತೆಗಳನ್ನು ಅಳವಡಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತು ನೀಡಬೇಕು ಹಾಗೂ ಮೆರವಣಿಗೆ ದಿನದಂದು ಯಾರು ಚಲನಚಿತ್ರದ ಹಾಡುಗಳನ್ನು ಅಳವಡಿಸದೆ ದೇಶಭಕ್ತಿ ಮತ್ತು ದೇವರ ಹಾಡುಗಳನ್ನು ಅಳವಡಿಸಬೇಕೆಂದು ತಿಳಿಸಿದ್ದರು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಚಂದ್ರಶೇಖರ್ ಪಾಟೀಲ್ ಗಾದ್ಗಿ ಮಾತನಾಡಿ, ಈ ವರ್ಷ ಪ್ರತಿ ವರ್ಷಕ್ಕಿಂತಲೂ ಅದ್ದೂರಿಯಾಗಿ ಆಚರಿಸೋಣ. ನನ್ನನ್ನು ಪುನರ್ ಆಯ್ಕೆ ಮಾಡಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದ್ದರು. ಮೆರವಣಿಗೆ ದಿನದಂದು ಎಲ್ಲ ಗಣೇಶ ಮಂಡಳಿಗಳು ಸಮಯಕ್ಕೆ ಸರಿಯಾಗಿ ಗಣೇಶಗಳನ್ನು ತರಬೇಕು ಎಂದರು. ಸಭೆಯ ಅಧ್ಯಕ್ಷತೆ ವಹಿಸಿದ ನಂದಕಿಶೋರ್ ವರ್ಮಾ ಮಾತನಾಡಿ, ಈ ವರ್ಷ ವಿಜೃಂಭಣೆಯಿಂದ ಗಣೇಶೋತ್ಸವ ಆಚರಿಸೋಣ. ಎಲ್ಲ ಸರ್ಕಾರದ ನಿಯಮಗಳನ್ನು ಸಾಧ್ಯವಾದಷ್ಟು ಪಾಲಿಸೋಣ. ಯುವಕರು 5 ದಿನ ಶ್ರಮಿಸಬೇಕು. ಜಿಲ್ಲಾಡಳಿತದ ಸೂಚನೆ ಮತ್ತು ಸಮಯ ಪಾಲನೆ ಮಾಡಬೇಕೆಂದು ಕರೆ ನೀಡಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಎಲ್ಲ ಸಾರ್ವಜನಿಕ ಗಣೇಶ ಮಂಡಳಿಗಳಿಗೆ ಬೇಕಾದ ಅಗತ್ಯ ಪರವಾನಗಿಗಳನ್ನು ಗಣೇಶ್ ಮಹಾಮಂಡಳಿಯ ಪಡೆಯಲಿದೆ ಎಂದು ನುಡಿದರು. ಗಣೇಶ್ ಮಹಾಮಂಡಳಿಯ ಉಪಾಧ್ಯಕ್ಷರಾಗಿ ಈಶ್ವರ್ ಸಿಂಗ್ ಠಾಕೂರ್, ದೀಪಕ್ ವಾಲಿ, ಮಹೇಶ್ ಪಾಲಂ, ಸತೀಶ್ ಮೊಟ್ಟೆ, ಭೂಷಣ್ ಪಾಠಕ್, ರಾಜ್ಕುಮಾರ್ ಚಿದ್ರಿ, ಸಚಿನ್ ನವಲಕಲೆ, ಮನೋಹರ್ ದಂಡೆ, ನರೇಶ್ ಗೌಳಿ, ಪ್ರಕಾಶ್ ನಂದಗೌಳಿ, ಕೃಪಾ ಸಿಂಗ್ ಪಾಟೀಲ್, ವೀರಶೆಟ್ಟಿ ಪಾಟೀಲ್ ನೌಬಾದೆ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಖಜಾಂಚಿಯಾಗಿ ರಜನೀಶ್ ವಾಲಿ, ಕಾರ್ಯದರ್ಶಿಗಳಾಗಿ ಭರತ್ ಶೆಟ್ಕರ್, ಸುಭಾಷ್ ಮಡಿವಾಳ್, ಅರುಣ್ ಬಸವನಕರ್, ಮಹೇಶ್ವರ್ ಸ್ವಾಮಿ, ನೀಲೇಶ್ ರಕ್ಷಾಳ್, ವೀರೇಶ್ ಸ್ವಾಮಿ, ಸುನಿಲ್ ದಳ್ವೆ, ಶ್ರೀಮಂತ್ ಸಪಾಟೆ, ನವೀನ್ ರೋಷನ್ ವರ್ಮಾ, ಗಣೇಶ್ ಭೋಸ್ಲೆ, ಮನ್ನ ಆರ್ಯ, ರಾಹುಲ್ ಅಟಲ್, ರಾಜಾರಾಮ್ ಚಿಟ್ಟ, ದೇವೇಂದ್ರ ಎಮ್ಮೇಕರ್, ಸನ್ನಿ ಪಾಟೀಲ್ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಇಂದಿನ ಸಭೆಯ ಅಧ್ಯಕ್ಷರಾದ ನಂದಕಿಶೋರ್ ವರ್ಮಾ ಅವರನ್ನ, ಕಾರ್ಯದರ್ಶಿಯಾಗಿ ಸುಭಾಷ್ ಚೋಳ್ಕರ್, ಚಂದ್ರಶೇಖರ್ ಗಾದ ಅವರನ್ನ ಆಯ್ಕೆ ಮಾಡಲಾಯಿತು. ನಗರದ ಅಲಂಕಾರ ಸಮಿತಿ ಗೌರವಾಧ್ಯಕ್ಷರಾಗಿ ಹನುಮಂತ್ ಬುಳ್ಳ, ಅಧ್ಯಕ್ಷರಾಗಿ ನಿಖಿಲ್ ಕೋಸಂ, ಉಪಾಧ್ಯಕ್ಷರಾಗಿ ಯೋಗೇಶ್ ಠಾಕೂರ್ ಅವರನ್ನ ಆಯ್ಕೆ ಮಾಡಲಾಯಿತು. ಮೆರವಣಿಗೆ ಸಮಿತಿ ಗೌರವಾಧ್ಯಕ್ಷರಾಗಿ ಸೂರ್ಯಕಾಂತ್ ಶೆಟ್ಕರ್, ಅಧ್ಯಕ್ಷರಾಗಿ ಸೋಮಶೇಖರ್ ಪಾಟೀಲ್ ಗಾದ್ಗಿ, ಪ್ರಧಾನ ಕಾರ್ಯದರ್ಶಿಯಾಗಿ ಶಶಿ ಹೊಸಳ್ಳಿ, ಕಾರ್ಯದರ್ಶಿಯಾಗಿ ನವೀನ್ ಚಿಟ್ಟ, ಆನಂದ್ ಗಂಟೆ, ಕೈಲಾಶ್ ಖಾಜಿ, ಸಂಜು ಜೀರ್ಗೆ, ನಾಗರಾಜ್ ಜೋಗಿ, ಕಲ್ಯಾಣರಾವ್ ಬಿರಾದರ್ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಸಭೆಯ ಸ್ವಾಗತ ಪ್ರಾಸ್ತಾವಿಕವನ್ನು ಗಣೇಶ್ ಮಹಾಮಂಡಳಿಯ ಪ್ರಧಾನ ಕಾರ್ಯದರ್ಶಿಯಾದ ಬಾಬುವಾಲಿ, ವಂದನಾರ್ಪಣೆಯನ್ನ ಕಾರ್ಯದರ್ಶಿಯಾದ ಬಸವರಾಜ್ ಪವಾರ್ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ದೀಪಕ್ ವಾಲಿ, ರಜನೀಶ್ ವಾಲಿ, ಸೋಮಶೇಖರ್ ಪಾಟೀಲ್ ಗಾದಿಗಿ, ಸೂರ್ಯಕಾಂತ್ ಶೆಟ್ಕರ್, ಸುಭಾಷ್ ಗಾದ, ರಾಜ್ಕುಮಾರ್ ಚಿದ್ರಿ, ಸುಭಾಷ್ ಮಡಿವಾಳ್, ರೋಷನ್ ವರ್ಮಾ, ನವೀನ್ ಚಿಟ್ಟ, ಗಣೇಶ್ ಭೋಸ್ಲೆ ಸೇರಿದಂತೆ ಪ್ರಮುಖರು ಮತ್ತು ಅನೇಕರು ಉಪಸ್ಥಿತರಿದ್ದರು. गणेश महामंडल के व हिंदू पर संगठन के सभी पदाधिकारी यहाँ पे उपस्थित होकर के अपना समय दे करके अच्छे सुझाव रूप से इस वर्ष के गणेश उत्सव को मनाने की जो आप लोगों ने सलाह दी है, इस पर मैं गणेश महामंडल की ओर से इस बैठक में आप सबका धन्यवाद करते हुए मैं
ಈ ವರ್ಷದ ಮಹಾಮಂಡಳ ಮೀಟಿಂಗ್ ಇವತ್ತಾಯಿತು. ಮಧ್ಯಾಹ್ನ ಎಲ್ಲರದು ಅಧ್ಯಕ್ಷತೆ ಚಂದು ಪಟೇಲ್ ನೇತೃತ್ವದಲ್ಲಿ ಭಾಳ ವಿಜೃಂಭಣೆಯಿಂದ ಮಾಡಬೇಕಂತ ಡಿಸೈಡ್ ಆಯಿತು. ಬಟ್ ನಾ ಎಲ್ಲ ಗಣೇಶ್ ಮಂಡಲದವ್ರಿಗೆ ಒಂದೇ ನನ್ನ ಕಡೆ ವಿನಂತಿ ಮಾಡ್ಕೊತೀನಿ, ಟೈಮಿಂಗ್ ಮೇಂಟೈನ್ ಮಾಡಿರಿ. ಟೈಮಿಂಗ್ ಮೇಂಟೈನ್ ಮಾಡಿದ್ರೆ ನಾವು ಎಲ್ಲರಿಗೆ ಹೇಳ್ಬೋದು, ಇಲ್ಲ ರಾತ್ರಿ ನಮ್ಗೆಲ್ಲರಿಗೆ ಎಲ್ಲರೂ ಕಾಲು ಬಿಳಿಸ್ಬೇಡ್ರಿ. ಟೈಮಿಂಗ್ ಮೇಂಟೈನ್ ಮಾಡಿ ನಮ್ಮ ನೈಕಮ್ಮನಾಗ ಏನು ಟೈಮಿಂಗ್ ಕೊಟ್ಟಿರ್ತಾರೆ ಅದ್ರ ಒಳಗೆ ಬಂದುಬಿಟ್ರೆ ಅಂದ್ರೆ ಭಾಳ ಚಂದ ಅದ್ದೂರಿಯಾಗಿ ನಡೀತದೆ. ಅದಕ್ಕೆ ಇದೊಂದು 2 ಮಾತು ಹೇಳಿ ನಂದು. ಪ್ರತಿ ವರ್ಷದಂತೆ ಈ ವರ್ಷವೂ ಗಣೇಶ ಚತುರ್ಥಿ ಅತಿ ವಿಜೃಂಭಣೆ ಆಚರಿಸಲು ಇಂದು ಗಣೇಶ್ ಮಹಾಮಂಡಲ ಸಭೆ ಐತಿಹಾಸಿಕ ರಾಮಮಂದಿರದಲ್ಲಿ ನಡೆದು ಇವತ್ತಿನ ಈ ಸಭೆಯಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರನ್ನು ಗೌರವಾಧ್ಯಕ್ಷರನ್ನಾಗಿ, ಚಂದ್ರಶೇಖರ್ ಪಾಟೀಲ್ರನ್ನು ಅಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಬಾಂಬೆ ತರಹ ಬೀದರ್ನಲ್ಲಿ 5 ದಿನ 7ನೇ ತಾರೀಕು ಗಣಪತಿ ಪ್ರತಿಷ್ಠಾಪನೆ ಆಗುತ್ತೆ, 11ನೇ ತಾರೀಕು ವಿಸರ್ಜನೆ ಇರುತ್ತೆ. ಈ 5 ದಿನ ಸಡಗರ ಸಂಭ್ರಮದಿಂದ ಗಣೇಶ ಹಬ್ಬ ಆಚರಿಸಲು ಗಣೇಶ್ ಮಹಾಮಂಡಲ ಪದಾಧಿಕಾರಿಗಳ ಆಯ್ಕೆಯಿಂದ ನಡೆದು ಇವತ್ತಿನ ಈ ಸಭೆಯಲ್ಲಿ ಈ ಸಲ ದಿವಂಗತರಾಗಿರ್ತಕ್ಕಂಥ ರಮೇಶ್ ಕುಮಾರ್ ಪಾಂಡೆ ಅವರ ಹೆಸರು ಶೋಭಾರ ಮೇಲಿರ್ತಕ್ಕಂಥ ವೇದಿಕೆಗೆ ರಮೇಶ್ ಕುಮಾರ್ ಪಾಂಡೆಯವರ ವೇದಿಕೆ ಅಂತೇಳಿ ಹೆಸರಿಟ್ಟು ಈ ವೇದಿಕೆ ರಚನೆ ಮಾಡಲಾಗ್ತದೆ. ಯಾವುದೇ ಸಾರ್ವಜನಿಕ ಗಣೇಶ ಮಂಡಳಿಗಳ ಎಲ್ಲ ಪರವಾನಗಿಗಳು ಸಂಪ್ರದಾಯದಂತೆ ಮಹಾಮಂಡಳಿ ಎಲ್ಲ ಇಲಾಖೆಗಳಿಂದ ಪಡೆಯಲಿದೆ. ಎಲ್ಲ ಸಾರ್ವಜನಿಕ ಮಂಡಳಿಯ ಪದಾಧಿಕಾರಿಗಳ ವಿನಂತಿ ಇದೆ, 5 ದಿನ ಯಾವುದೇ ಸಿನಿಮಾ ಹಾಡುಗಳಾಗಲಿ, ಭಜನೆ ಮತ್ತು ಇತರ ದೇಶಭಕ್ತಿ ಗೀತೆಗಳು ಮಾತ್ರ ಅಳವಡಿಸಬೇಕು. ಯಾವುದೇ ಚಲನಚಿತ್ರದ ಹಾಡುಗಳನ್ನು 5 ದಿನ ಹಾಕಬಾರ್ದು. ಮತ್ತು ವಿಶೇಷವಾಗಿ ವಿಸರ್ಜನೆ ದಿನ ಸಮಯ ಪಾಲನೆ ಭಾಳ ಅವಶ್ಯಕತೆ ಇದೆ. ಯಾಕಂದ್ರೆ ನೀವು ರಾತ್ರಿ ಎಲ್ಲ ಬರ್ತೀರಿ, ರಾತ್ರಿ ಚೋಬಾರಿ ಹತ್ತಿರ ಬಂದ ತಕ್ಷಣ ನಮಗೆ ಕಾಲಾವಕಾಶ ಮಾಡಿಕೊಡು ಅಂತ ಕೇಳ್ತೀರಿ. ಅಷ್ಟೊತ್ತಿಗೆ ಭಾಳ ಸಮಯ ಆಗುತ್ತೆ. ಎಲ್ಲ ಗಣಪತಿಗಳು ಸಮಯಕ್ಕೆ ಪಾಲನೆ ಕೊಡಬೇಕು ಅಂತೇಳಿ ಎಲ್ಲ ಮಹಾಮಂಡಲಿಯ ಹಿರಿಯರು ಪದಾಧಿಕಾರಿಗಳು ವಿನಂತಿಸಿದ್ದೇವೆ. ತಮ್ಮೆಲ್ಲರಿಗೂ ಬರ್ತಕ್ಕಂಥ ಗಣೇಶ ಚತುರ್ಥಿ ವಿಘ್ನ ವಿನಾಯಕ ಎಲ್ಲ ಸಕಲ ಸೌಕರ್ಯಗಳನ್ನು ಕೊಟ್ಟು ಆರೋಗ್ಯ ಕೊಟ್ಟು ನಮ್ಮ ನಾಡಿಗೆ ಸಮೃದ್ಧಿ ಕೊಟ್ಟು ಹಾರೈಸಲಿ. ಬರ್ತಕ್ಕಂಥ ಈ ಚತುರ್ಥಿ ಎಲ್ಲರ ಬಾಳಿಗೆ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಶುಭ ಹಾರೈಸ್ತೇನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರ ನಡೆಯನ್ನು ವಿರೋಧಿಸಿ ಜಿಲ್ಲೆಯ ಗೊಂಡ ಕುರುಬ ಪರ ಸಂಘಟನೆಗಳು ಆಗಸ್ಟ್ 27ರಂದು ನಗರದಲ್ಲಿ ಪ್ರತಿಭಟನೆ ನಡೆಸಲು ತೀರ್ಮಾನಿಸಿದೆ. ನಗರದ ಗಾಂಧಿಗಂಜಿನ ಕನಕ ಭವನದಲ್ಲಿ ನಡೆದ ಗೊಂಡ ಕುರುಬ ಪರ ಸಂಘಟನೆಗಳ ಪ್ರಮುಖರ ಸಭೆಯಲ್ಲಿ ಜಿಲ್ಲಾ ಗೊಂಡ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸಂತೋಷ್ ಕುಮಾರ್ ಜೋರ್ದಾಪ್ಗೆ ಈ ವಿಷಯ ಪ್ರಕಟಿಸಿದ್ದರು. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಅಣತಿಯಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮುಖ್ಯಮಂತ್ರಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ರಾಜಕೀಯ ಪ್ರೇರಿತವಾಗಿದೆ. ಹೀಗಾಗಿ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆಗೆ ನಿರ್ಧರಿಸಲಾಗಿದೆ ಎಂದು ಅವರು ತಿಳಿಸಿದ್ದರು. ಅವರು ಬೆಳಗ್ಗೆ 10ಕ್ಕೆ ನಗರದ ಬೊಮ್ಮಗೊಂಡೇಶ್ವರ ವೃತ್ತದಿಂದ ಬಸವೇಶ್ವರ ವೃತ್ತ, ಮಹಾವೀರ್ ವೃತ್ತ, ಭಗತ್ ಸಿಂಗ್ ವೃತ್ತ, ಡಾಕ್ಟರ್ BR ಅಂಬೇಡ್ಕರ್ ವೃತ್ತ, ಶಿವಾಜಿ ವೃತ್ತದ ಮಾರ್ಗವಾಗಿ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೆರವಣಿಗೆ ನಡೆಸಿ ರಾಷ್ಟ್ರಪತಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿ ಅವರಿಗೆ ಸಲ್ಲಿಸಲಾಗುವುದು ಎಂದು ಹೇಳಿದ್ದರು. ಸಮಾಜಪರ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದ್ದರು. ಸಭೆಯಲ್ಲಿ ಪ್ರಮುಖರಾದ ಭೀಮ್ಸಿಂಗ್ ಮಲ್ಕಾಪುರ್, ಗೊಂಡ ಬಾಬುರಾವ್, ನರಸಪ್ಪ ಜಾನಗ್ನೋರ್, ಬಜರಂಗ್ ಕಾಶಂಪುರ್, ಸಿದ್ದು ಗಾದ್ಗಿ, ಪರಮೇಶ್ವರ್ ಕೊಳ್ಳೆ, ಸಿದ್ದು ಬಾವ್ಗಿ, MP ವೈಜನಾಥ್, ಶರಣು ಚಿಮ್ಕೋಡ್, ಸಿದ್ದಗೊಂಡ ಸಿದ್ದೇಶ್ವರ್, ಮಲ್ಲಿಕಾರ್ಜುನ್ ತಳಮಡ್ಗಿ, ದೇವಿದಾಸ್ ತೋರಣವಾಡಿ, ಬಸವರಾಜ್ ಕುತಾಬಾದ್, ಪಂಡಿತ್ ಡೊಣ್ಣೆ, ದಿಗಂಬರ್ ಮಾಸಿಮಾಡ್, ಮಾರುತಿ ಗಾದ್ಗಿ, ಗೋವಿಂದ ಮೂಲ್ಗೆ, ವೈಜನಾಥ್ ವಡ್ಡೆ, ಆನಂದ್ ಸಿಕೆನ್ಪುರೆ, ಬಸವರಾಜ್ ಮಾಳೆಗಾಂವ್, ರಮೇಶ್ ಜನ್ವಾಡ, ವಿಜಯಕುಮಾರ್ ಪಾತ್ರಪಳ್ಳಿ, ಪ್ರಕಾಶ್ ಗೋರ್ನಳ್ಳಿ, ಗೋವಿಂದ್ ಜೋಳದಾಪ್ಕ, ಗಣಪತಿ ಕಮಠಾಣ್, ಸತೀಶ್ ಹೊಳಸಮುದ್ರ ಮತ್ತಿತರರು ಪಾಲ್ಗೊಂಡಿದ್ದರು. ವಿಚಾರ ಏನಿತ್ತು ಅಂದ್ರೆ ನಾನು ಹೋಗ್ಬೋದು, ಆದರೆ ಮುಂದೆ ಬರ್ತಕ್ಕಂಥ ನನ್ನ ಸಮಾಜದ ಪೀಳಿಗೆ ಅಥವಾ ದೇಶದ, ಆದ್ರಿಂದ ಇವ್ರಿಗೆ ಯಾಕೆ ಇಂಥ ಕಷ್ಟ ಬಂತು, ಯಾಕೆ ಬರ್ತಾ ಇದೆ, ಶಿಸ್ತಿನಿಂದ ಹೋರಾಟ ಮಾಡ್ತಕ್ಕಂಥ ನಾವೆಲ್ಲ ಕೇಳ್ತಿಲ್ಲ. ಊರೂರಿಗೆ ನಾವು ನೋಡ್ತಾ ಇದ್ದೀವಿ, ಎಲ್ಲ ದೇವತೆಗಳು ಉದ್ಧಾರ ಆಗ, ನಮ್ಮ ದೇವತೆ ಉದ್ಧಾರ ಆಗಿ
ಅದಕ್ಕಂತ ನೆನಪು ನೀವು ಬರೀ ನಾನು ಹೈಸ್ಕೂಲ್ ಓದುವಾಗ ಚಪ್ರಸಿ ಗಾನ ಆ ಹುಡುಗರಿಗೂ ಸ್ವಲ್ಪ ಇರಲಿಲ್ಲ ಶಿಸ್ತಿಲ್ಲ ಅಥವಾ ಈಗ ನಾನು ಹೇಳ್ತಾ ಇದ್ದೀನಿ, ಯಾರಿಗೆ सवलत ಸಿಗ್ತದ वीर है सुर है सर्वमंदिरों वीर भोगे वसुंधरा यार इतिहास ಆಗ್ತಂದ್ರೆ ಯಾರ ಬಗ್ಗೆ ಪೌರುಷ ಯಾರು ಗಂಡಸರಾಗಿ ಯಾರು ಮುಂದಾಗೋದಿಲ್ಲ. ನನಗೆ ಗೊತ್ತದ ಯಾಕೆ ನಾವು ಹಿಂದೆ ಬಿದ್ದೇವೆ ಅಂತಂದ್ರೆ ನಮ್ಮ ಕರ್ತವ್ಯವನ್ನು ತಿಳ್ಕೊಬೇಕು, ಸಮಾಜದ ನಮ್ಮನ್ನು ಕಳಿಸ್ಬೇಕಂತ ಎಲ್ಲ ಮುಖಂಡರು ಸಾಹೇಬರು ಅವರ ಸಂದೇಶಗಳನ್ನು ತಾವೆಲ್ಲ ಕೇಳಿದ್ರಿ. ಆದರೆ ಮತ್ತೊಂದೇನು ಹೇಳಿದ್ರಂದ್ರೆ ಈ ಪ್ರತಿಭಟನೆ ಏನದಂದ್ರೆ ಬೊಮ್ಮಗುಂಡೇಶ್ವರ ಬೆಟ್ಟ ನವದಗಿರಿ ಪ್ರತಿಭಟನೆ ನಡೆದದಂದ್ರೆ ಈ ನಮ್ಮ ಸಂತೋಷಿಯವರ ನೇತೃತ್ವದಲ್ಲಿ ಈಗಾಗಲೇ ನಮ್ಮ ಜನಪ್ರತಿನಿಧಿಗಳು ನಮ್ಮ ವೋಟ್ ಹಾಕೊಂಡು ಗೆದ್ದಾರ ಕಾಂಗ್ರೆಸ್ದವರು. ಅವರಿಗೆಲ್ಲ ನೀವು ಏನದ ಅಂದ್ರೆ ರಾಜಕೀಯ ಧುರುಣಿರಿಗೆ ಏನದ ಅಂತಂದ್ರೆ ನೀವು ಪ್ರತಿಯೊಂದು ಊರ್ಲಿಂದ ಒಂದೊಂದು ಗಾಡಿ ಡಿಸ್ಟ್ರಿಕ್ಟ್ ಜಮಾಸ್ತದಂತ ನನ್ನೊಂದು ಅನಿಸಿಕೆ ನಿಮ್ಗೆ ಹೇಳ್ತೀನಿ. ಸರಿ, ನಾವೇನಾದ್ರು ಸಂತೋಷ್ ಜೋಳದಪ್ಪಿ ಅವ್ರ ನೇತೃತ್ವದಾಗ ಒಂದು 3,000 ಜನ ಸೇರಿದ ಒಂದು ತಗೋರಿ. ಆದಷ್ಟು ಕಡೆ ಜನ ನಮ್ಮ ಸಮಾಜದ ಜನ ಏನಂದ್ರೆ ಬೃಹತ್ ಸಂಖ್ಯೆಯಲ್ಲಿ ಆಗಮಿಸುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡೋದು. ಯಾಕಂದ್ರೆ ನಮ್ಮ ಸಮಾಜದಿಂದ ನಾವು ಫ್ರೀ ಆಗಬಾರ್ದು. ಇದು ರಾಜಕೀಯವರು ಇದ್ದಿನ ಕಡೆದು ರಾಜಕೀಯದವರು ಅವರು ಈಗಾಗಲೇ ಎಲ್ಲ ರೀತಿಯಲ್ಲಿ ಹೇಳಿದ್ರು. ಹಂಗೆ ನಾವು ನೀವು ಎಲ್ಲರ ಈಗ ಸಮಾಜದ ಒಬ್ಬ ವ್ಯಕ್ತಿ ಮೇಲೆ, ಯಾಕಂದರೆ ಒಂದು ಕಪ್ಪು ಚುಕ್ಕಿ ಇಲ್ಲದಂಥ ವ್ಯಕ್ತಿ. ಇವತ್ತು ನಾವು ಸಣ್ಣಗಿದ್ದಾಗಿ ನೋಡ್ತಾ ಇದ್ದೀವಿ, ಸಿದ್ದರಾಮಯ್ಯ ಸಾಹೇಬರಿಗೆ ಯಾರು ಮಾತಾಡ್ತಾ ಇದ್ದಾರೆ ಅಂದರೆ ನಾವು ವಿರೋಧ ಪಕ್ಷ ನಾಯಕರು ಇದ್ದರೂ ಸಹಿತ ನಾವು ಕೇಳ್ತಾ ಇದ್ದೀವಿ. ಆ ಮನುಷ್ಯ ಸಂಕಲಿ ಹಾಕ್ಲಿಕ್ಕಾಗಲ್ಲ ಕಾಲಿಗೆ ಅಂಥ ಬಲೆಂಡ್ ವ್ಯಕ್ತಿಗಳು ಇಲ್ಲ ನಡೆಯುವಂಥ ಸರ್ಕಾರದಲ್ಲಿ ಅಂತ ಹೇಳ್ಕೇಸಿ ಹಿಂದಿನ ಸರ್ಕಾರದಲ್ಲಿ ನಾವು ಕೇಳ್ತಾ ಇದ್ದೀವಿ ಬಂಧುಗಳೇ. ಹಾಗಾಗಿ ಇವರು ಯಾರಿಗೂ ಹಣಿತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅವರಿಗೆ ಗೊತ್ತಾಗಿ ಈ ಮನುಷ್ಯಗೇನದ ಇವರು ಶಕ್ತಿ ಕುಗ್ಗಿಸ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿಯವರ ಆದೇಶದ ಮೇರೆಗೆ ಈ ನಮ್ಮ ರಾಜ್ಯದ ಘನವೆತ್ತ ರಾಜ್ಯಪಾಲರು ಈಗತ್ತ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರಿಗೆ ಏನದಂದರೆ ಒಂದು ಕಪ್ಪು ಚುಕ್ಕಿಯ ಮುಖಾಂತರ ಒಂದು ಹೆಸರಿಗೆ ಧಕ್ಕೆ ತರುವಂಥ ರೀತಿಯಲ್ಲಿ ಏನೀಗತ್ತ ಅವರು ಮಾಡ್ತಾ ಇದ್ದಾರೆ. ಅವ್ರ ನೀತಿಯನ್ನು ಖಂಡಿಸಿ ಬರುವಂಥ ದಿನಗಳಲ್ಲಿ ಇದೇ 27 ತಾರೀಕಿಗೆ ನಾವು ಜಿಲ್ಲಾದ್ಯಂತ ಜಿಲ್ಲೆಯ ಎಲ್ಲ ಗೋಂಡ್ ಕುರುಬ ಜನರು ಸೇರಿ ಒಂದು ಬೃಹತ್ ಪ್ರತಿಭಟನೆ ಮಾಡಲಿಕ್ಕೆ ಏನದಂದ್ರೆ ನಾವು ವಿಚಾರವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. 27ಕ್ಕೆ ನಾವು ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ತಾವೆಲ್ಲರೂ ಈ ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಒಂದು ಶಕ್ತಿ ಪ್ರದರ್ಶನಕ್ಕೆ, ಒಂದು ಸಿದ್ದರಾಮಯ್ಯವರ ಶಕ್ತಿ ಈ ಬೀದರ್ನಿಂದ ಏನದಂದ್ರೆ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ಮುಟ್ಟಬೇಕು ಅನ್ನುವಂಥ ರೀತಿಯಲ್ಲಿ ನಾವೀಗತ್ತ ಈ ಸೇರಿದಿರುವಂಥ ಸಭೆ, ಅದಕ್ಕೆ ಬಂಧುಗಳೇ ತಾವೆಲ್ಲರೂ ಸಹಕರಿಸ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮತ್ತೆ ಈ ಸಭೆಯನ್ನು ಉದ್ದೇಶಿಸಿ ಬಜರಂಗ್ ಖಾಶಂಪುರ್ ಒಂದೆರಡು ಮಾತಾಡಬೇಕಂತೇಳಿ ಕೇಳ್ತೀನಿ. ವಿರುದ್ಧ ಪ್ರಾಸಿಕ್ಯೂಷನ್ ರಾಜ್ಯಪಾಲ ಅವರು ಕೊಟ್ಟಿದ್ದಕ್ಕಾಗಿ ನಮ್ಮ ಸಂತೋಷ್ ಜೋಳದಪ್ಪಿಯವರ ನೇತೃತ್ವದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡಬೇಕಂತ ಹೇಳಿ ನಾವು ಎಲ್ಲ ಗೋಂಡ ಸಮಾಜದ ಯುವಕರಲ್ಲಿ ಅವರು ಫೋನಿನ ಮುಖಾಂತರ ಹೇಳಿದಾಗ ನಾವು ಈ ಪ್ರತಿಭಟನೆಯಲ್ಲಿ ಯಾವ ರೀತಿ ಮಾಡಬೇಕಂತ ಹೇಳಿ ಒಂದು ಮುಂಜಾಗ್ರತಾ ಸಭೆಯನ್ನು ಕರೆದಿದ್ದಕ್ಕೆ ಇವತ್ತಿನ ದಿವಸ ನಾವು ಒಂದು ಅನಿಸಿಕೆಯನ್ನು ಹೇಳಕ್ಕೆ ಇಷ್ಟಪಡ್ತೇವೆ. ಅಂದರೆ ನಮ್ಮ ಈ ಸಮಾಜದ ಒಬ್ಬ ವ್ಯಕ್ತಿ ಒಂದು ಒಳ್ಳೆಯ ಹುದ್ದೆಯಲ್ಲಿದ್ದಾನಂದ್ರೆ ಭಾಳ ಜನರಿಗೆ ಒಂದು ಹೊಟ್ಟೆ ಕಿತ್ತು ಬಿದ್ದಿತ್ತು. ಅದನ್ನು ನಮ್ಮ ಸಮಾಜದ ಜನರು ಯಾವುದೇ ನಾವು ಲಾಭಕ್ಕೋಸ್ಕರ ಜೀವನ ಮಾಡ್ತಕ್ಕಂಥ ನಮ್ಮದು ಸಮಾಜ ಇಲ್ಲ. ಹಾಗಾಗಿ ನಾವೇನದ ಅಂತಂದ್ರೆ ಈಗ ನಮ್ಮ ಸಮಾಜ ಮತ್ತು ಯಾವುದೇ ಒಂದು ರಾಜಕೀಯವಾಗಿ ಸಿದ್ದರಾಮಯ್ಯ ಅವರಿಗೆ ಹೊರತುಪಡಿಸಿ ಬೇರೆ ಯಾರಿಗೂ ಇಷ್ಟಪಡೋಂಥ ಒಂದು ಸಮಾಜ ಇಲ್ಲ ನಮ್ಮ. ಹಾಗಾಗಿ ಇವತ್ತಿನ ದಿವಸ ಸಿದ್ದರಾಮಯ್ಯನ ಮುಖ ನೋಡ್ತಿಕ್ಕಿ ಏನದ ಅಂದ್ರೆ ಭಾಳ ಜನರಿಗೆ ಏನದಂದ್ರೆ ನಾವು ಜನಪ್ರತಿನಿಧಿ ಮಾಡ್ತಕ್ಕಂಥ ಒಂದು ಸಮಾಜ ಏನದ ನಮ್ಮ ಸಮಾಜ.
ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು 24ರಂದು ಬೆಳಗ್ಗೆ 7 ಗಂಟೆಗೆ ನಗರದ ಬರಿಚಾಹಿ ಉದ್ಯಾನವನದ ಮುಂಭಾಗದ ವಾಕಿಂಗ್ ಪಾಯಿಂಟ್ನಿಂದ ರೋಟರಿ ಸರ್ಕಲ್ವರೆಗೆ ಪರಿಸರ ಜಾಗೃತಿ ಕುರಿತು ವಸ್ತು ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ಜೀವಂತ ಮರವೊಂದನ್ನು ಇರಿಸಿ ಅದರ ಮಹತ್ವದ ಕುರಿತು ಬೀದಿ ನಾಟಕದ ಮುಖಾಂತರ ಜಾಗೃತಿ ಮೂಡಿಸಲಾಗುವುದು. ಹಾಗೆ ಸಾರ್ವಜನಿಕರಿಗೆ 1,000 ಸಸಿಗಳನ್ನು ವಿತರಿಸಲಾಗುವುದು. ರಾಜ್ಯದ ಅರಣ್ಯ ಮತ್ತು ಪರಿಸರ ಹಾಗೂ ಜೀವಶಾಸ್ತ್ರ ಇಲಾಖೆ ಸಚಿವರು ಜೊತೆಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ, ಪೌರಾಡಳಿತ ಸಚಿವ ರಹೀಂ ಖಾನ್ ಸೇರಿದಂತೆ ಇತರರು ಭಾಗವಹಿಸುವರು ಎಂದು ಹೇಳಿದ್ದರು. ಜಿಲ್ಲೆಯಲ್ಲಿ ರೋಟರಿ ಕ್ಲಬ್ ಮೇನ್, ರೋಟರಿ ಕ್ಲಬ್ ಫೋರ್ಟ್, ರೋಟರಿ ಕ್ಲಬ್ ಬೀದರ್ನ ನ್ಯೂ ಸೆಂಚುರಿ, ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್, ರೋಟರಿ ಕ್ಲಬ್ ವಿನ್, ಇನ್ನರ್ವಿಲ್ ಕ್ಲಬ್ ಸೇರಿದಂತೆ ಬೀದರ್ನಲ್ಲಿ 6, ಭಾಲ್ಕಿಯಲ್ಲಿ 2, ಬಸವ ಕಲ್ಯಾಣ ಹಾಗೂ ಹುಮ್ನಾಬಾದ್ನಲ್ಲಿ ತಲಾ 1 ಸೇರಿದಂತೆ ಒಟ್ಟು 9 ರೋಟರಿ ಕ್ಲಬ್ಗಳಿವೆ. ಈ ಎಲ್ಲ ರೋಟರಿ ಕ್ಲಬ್ಗಳು ಸಾಮಾಜಿಕ ಕಾರ್ಯದಲ್ಲಿ ತೊಡಗಿ ಜಿಲ್ಲೆಯ ಅಭಿವೃದ್ಧಿಗೂ ಕೈ ಜೋಡಿಸಿವೆ ಎಂದರು. ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ಉಪಾಧ್ಯಕ್ಷ ಆದಿಶ್ ವಾಲಿ, ಬೀದರ್ ದಕ್ಷಿಣ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಬುಡಾ ಅಧ್ಯಕ್ಷ ಬಸವರಾಜ್ ಜಬ್ಶೆಟ್ಟಿ, ನಗರಸಭೆ ಅಧ್ಯಕ್ಷ ಗೌಸುದ್ದೀನ್, ಶಿಕ್ಷಣ ಸಂಸ್ಥೆ ಮುಖ್ಯಸ್ಥರಾದ ಡಾಕ್ಟರ್ ಬಲ್ಬೀರ್ ಸಿಂಗ್, ಡಾಕ್ಟರ್ ಅಬ್ದುಲ್ ಖದೀರ್, ಡಾಕ್ಟರ್ ರಜನೀಶ್ ವಾಲಿ, ಪೂರ್ಣಿಮಾ ಜಾರ್ಜ್, ಗುರುಬಸವ ಪಟ್ಟದೇವರು ಸೇರಿದಂತೆ ಇತರರು ಭಾಗವಹಿಸುವರು ಎಂದು ಹೇಳಿದರು. ಮಾತನಾಡಿ, ಅಂದು ನಡೆಯಲಿರುವ ಈ ವೃಕ್ಷೋತ್ಥಾನದಲ್ಲಿ ಸಸಿಗಳು ಪಡೆಯುವ ಸಾರ್ವಜನಿಕರು ತಮ್ಮ ಮನೆಯಲ್ಲಿ, ಜಮೀನಲ್ಲಿ ಅಥವಾ ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ ಸಸಿ ನೆಟ್ಟು ಬೀದರ್ ಹ್ಯಾಶ್ಟ್ಯಾಗ್ಗೆ ಫೋಟೋ ಅಪ್ಲೋಡ್ ಮಾಡಿದ್ದಲ್ಲಿ ಅದನ್ನು ಸ್ಪರ್ಧೆಯಾಗಿ ಗುರುತಿಸಿ 3 ಜನರಿಗೆ ಬಹುಮಾನ ವಿತರಿಸಲಾಗುವುದು. ಈ ಹಿಂದೆ ಪೇಂಟಿಂಗ್ ಸ್ಪರ್ಧೆ ಏರ್ಪಡಿಸಲಾಗಿದ್ದು ಅದರ ಬಹುಮಾನ ಸಹ ಇದೇ ವೇಳೆ ನೀಡಲು ಆಗುವುದೆಂದು ಹೇಳಿದ್ದರು. ವಿಚಾರ ಸಂಕಿರಣ ಕಾರ್ಯಕ್ರಮದ ಅಧ್ಯಕ್ಷ ಹಾವಶೆಟ್ಟಿ ಪಾಟೀಲ್ ಮಾತನಾಡಿ, ಈ ತಿಂಗಳ 25ರಂದು ಲಾವಣ್ಯ ಫಂಕ್ಷನ್ ಹಾಲ್ನಲ್ಲಿ ವಿಚಾರ ಸಂಕಿರಣ ಆಯೋಜಿಸಲಾಗಿತ್ತು. ಜಿಲ್ಲೆಯ ಸಾರ್ವಜನಿಕರು ರೋಟರಿಯರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ 2 ಕಾರ್ಯಕ್ರಮಗಳು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದ್ದರು. ನಾಗರಾಜ್ ಕರ್ಪೂರ್ ಹಾಗೂ ಡಾಕ್ಟರ್ ರಘು ಕೃಷ್ಣಮೂರ್ತಿ ಮಾತನಾಡಿದ್ದರು. ಸೆಮಿನಾರ್ ಸೆಕ್ರೆಟರಿ ಡಾಕ್ಟರ್ ಕಪಿಲ್ ಪಾಟೀಲ್, ರೋಟರಿ ಕ್ಲಬ್ ಮೇನ್ ಅಧ್ಯಕ್ಷ ಸೋಮಶೇಖರ್ ಪಾಟೀಲ್, ಕಾರ್ಯದರ್ಶಿ ಕೃಷ್ಣಸಿಂಧು ಪಾಟೀಲ್, ರೋಟರಿ ಕ್ಲಬ್ ಪೋರ್ಟ್ ಅಧ್ಯಕ್ಷ ಗುಂಡಪ್ಪ ಗೋದೆ, ಕಾರ್ಯದರ್ಶಿ ವಿಶಾಲ್ ಕಟ್ಟಿಮನಿ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಇವತ್ತು ನಾವು ಬಂದಿದ್ದ ವಿಷಯ ಮೇನ್ ವೃಕ್ಷತಾನಾಗಿ ನಾವು ರೋಟರಿ ಕಲ್ಯಾಣ ಝೋನ್ ಬೀದರ್ ಜಿಲ್ಲೆಯ ಎಲ್ಲ ರೋಟರಿ ಕ್ಲಬ್ ವತಿಯಿಂದ ಇದೊಂದು ವೃಕ್ಷತಾನ್ ಅಂತ ನಾವು 24 ಆಗಸ್ಟ್ ದಿನಾಂಕ 7 ಗಂಟೆಗೆ ಮಾಡ್ತಾ ಇದ್ದೀವಿ. ಎದಕ್ಕೇನೆಂದರೆ ಒಂದು ಸೋಷಿಯಲ್ ಮೆಸೇಜ್ ಹೋಗಬೇಕು ಎಲ್ಲ ಜನರಿಗೆ, ಇಡೀ ದೇಶ ಆಗಲಿ ಮತ್ತು ಏನಂತಾರೆ ಜಗತ್ತಲ್ಲಾಗಲಿ. ಮೇನ್ ಏನಿದೆ, ನಾವು 1,000 ಸಸಿನ ನಾವು ವಿತರಣೆ ಮಾಡ್ಬೇಕಂತ ಇದ್ದೀವಿ. ಎಲ್ಲ ಜನರು ಅದು ಏನಂತಾರೆ ಜವಾಬ್ದಾರಿ ತಗೊಂಡು ಅದು ಒಂದು ರೋಟರಿ ಬೀದರ್ ವೃಕ್ಷೋತ್ಥಾನ ಹ್ಯಾಶ್ಟ್ಯಾಗ್ ಮುಖಾಂತರ ಫೇಸ್ಬುಕ್ನಲ್ಲಿ ಹಾಕಿದ ತಕ್ಷಣ ಅದು ಒಂದು ಟ್ರೆಂಡ್ ಸೆಟ್ ಆಗುತ್ತೆ. ಬೀದರ್ ಜಿಲ್ಲೆ ಜೊತೆ ಬೇರೆ ಬೇರೆ ಜಿಲ್ಲೆ ಕಡೆಯಿಂದ ಇದು ನಮ್ಮ ಡಿಸ್ಟ್ರಿಕ್ಟ್ ಸೆಮಿನಾರ್ ಕಡೆಯಿಂದ ಬರ್ತಾ ಇದ್ದಾರೆ. ನಮ್ಮ ರೋಟರಿ ಕಲ್ಯಾಣ ಝೋನ್ ವತಿಯಿಂದ ಹಾಗೂ ರೋಟರಿ ಡಿಸ್ಟ್ರಿಕ್ಟ್ 3160 ಅಂತ ಇದೊಂದು ಕರ್ನಾಟಕ ಮತ್ತು ತೆಲಂಗಾಣ, ಆಂಧ್ರ ಜೊತೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ಜಸ್ಟ್ ನಮ್ಮ ಜಿಲ್ಲೆ, ನಮ್ಮ ರಾಜ್ಯ ಅಷ್ಟೇ ಅಂತಲ್ಲ, ಇದು ಅಂತಾರೆ ಸಂಪೂರ್ಣವಾಗಿ ಇಡೀ ದೇಶಕ್ಕೆ ಒಂದು ಮಾದರಿ, ಒಂದು ಎಕ್ಸಾಂಪಲ್ ಆಗಂಗೆ ಇದು ಒಂದು ವೃಕ್ಷೋತ್ಥಾನ ಆಗಂಗಿದೆ. ಹೋದ ವರ್ಷ ನಾವು 9 ತಿಂಗಳ ಹಿಂದೆ ನಾವು ಸೈಕ್ಲೋಥಾನ್ ಅಂತ ಮಾಡಿದ್ವಿ. ಆ ಸೈಕ್ಲೋಥಾನ್ ಮುಖಾಂತರ ಒಂದು ಸೋಷಿಯಲ್ ಮೆಸೇಜ್ ಹೋಗಿತ್ತು. ನಾವು ಏನಂತಾರೆ ಸೈಕಲ್ ಮುಖಾಂತರ ನಾವು ಏನಂತಾರೆ ಪ್ರಯಾಣ ಮಾಡ್ಬೇಕಂತ ಅದು ತಿಳ್ಕೊಂಡು ನಾವು ಪ್ರತಿ ವಾರ ಒಂದು ದಿನ ಸೋಮವಾರ ನಾವು ಏನಂತಾರೆ ಅದು ಸೋಮವಾರ ಒಂದಿನ ಎಲ್ಲರೂ ನಾವು ಸೈಕಲ್ ಮೇಲೆ ಹೋಗ್ಬೇಕಂತ ಅದನ್ನು ಅಂತ ನಾವು ಒಂದು ಮೆಸೇಜ್ ಆಗಿ ಅದನ್ನು ಪೂರ್ತಿಯಾಗಿ ಆಯಿತು. ಅವಾಗ ನಮ್ಮ ಜಿಲ್ಲಾಧಿಕಾರಿ ಸಾಹೇಬರು ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿ ಸಹ ಪ್ರತಿ ಸೋಮವಾರ ಸೈಕಲ್ ಮುಖಾಂತರ ಅವರ ಏನಂತಾರೆ ಕಚೇರಿಗೆ ಹೋದರು. ನಮ್ಮ ರೋಟರಿ ಎಲ್ಲ ನಮ್ಮ ಎಲ್ಲ ಸದಸ್ಯರು ಇಡೀ ಜಿಲ್ಲೆಯಲ್ಲಿ ಪ್ರತಿ ಸೋಮವಾರ ನಾವು ಏನಂತಾರೆ ಸೈಕಲ್ ಮುಖಾಂತರ ಹೋಗ್ತಾ ಇದ್ದೀವಿ. ಸೊ ಅದು ಒಂದು ಮೆಸೇಜ್ ಹೆಂಗಿದೆ, ಅದೇ ಥರ ಈ ವೃಕ್ಷೋತ್ಥಾನ ಮುಖಾಂತರನೂ ಒಂದು ಮೆಸೇಜ್ ಹೋಗ್ಬೇಕಂತ ನಮ್ಮ ಇದು ಗುರಿ ಇದೆ. ಈಗ ಹೋದ ವಾರ ನಾವು ಸಿಲ್ವರ್ ಸ್ಟಾರ್ ಕ್ಲಬ್ ಹಾಗೂ ಏನಂತಾರೆ ಎಲ್ಲ ರೋಟರಿ ಕಲ್ಯಾಣ ಝೋನ್ ಎಲ್ಲ ಕ್ಲಬ್ಸ್ ವತಿಯಿಂದ ನಾವು ಪೇಂಟಿಂಗ್ ಚಿತ್ರಕಲಾ ಸ್ಪರ್ಧೆ ಮಾಡಿದ್ವಿ. ನಾವು ಏನಂತಾರೆ ಎಕ್ಸ್ಪೆಕ್ಟ್ ಮಾಡಿದ್ವಿ ಜಸ್ಟ್ ಏನಂತಾರೆ 150 ವಿದ್ಯಾರ್ಥಿಗಳು, ಆದರೆ ಏನಂತಾರೆ 500ಕ್ಕಿಂತ ಹೆಚ್ಚು ಏನಂತಾರೆ ವಿದ್ಯಾರ್ಥಿ ಬಂದು ಈ ಸ್ಪರ್ಧೆಯಲ್ಲಿ ಏನಂತಾರೆ ಭಾಗವಹಿಸಿದ್ರು. ಹಾಗೆ ಅವ್ರಿಗೆ ನಾವು ಏನಂತಾರೆ
ಟಾಪಿಕ್ ಏನು ಕೊಟ್ಟಿಲ್ಲ ಗ್ರೀನರ್ ಅರ್ತ್, ಅಂದ್ರೆ ಹಸಿರು ನಮ್ಮ ಪೃಥ್ವಿ, ಹೆಂಗೆ ನಿಮ್ಮ ಕ್ರಿಯೇಟಿವಿಟಿ ಹೆಂಗಿರುತ್ತೆ, ಹೆಂಗಿಂದ ಯೋಚನೆ ಇರುತ್ತೆ. ನಾವು ಎಲ್ಲ ಏನಂತಾರೆ ಹಿರಿಯರು ಎಲ್ಲರೂ ಕೂಡಿ ನಾವು ಆ್ಯಕ್ಚುಲಿ ಆಶ್ಚರ್ಯ ಪಟ್ವಿ, ಯಾಕಂದರೆ ಅವ್ರ ಕ್ರಿಯೇಟಿವಿಟಿನೇ ಅಂತಾರೆ ತುಂಬ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಅದೇ ಥರ ಆ ವಿಷನ್ ಇಟ್ಕೊಂಡು ನಾವು ಏನಂತಾರೆ ಈಗ ವೃಕ್ಷತನ ಮುಖಾಂತರ ಒಂದು ಟ್ರೆಂಡ್ ಸೆಟ್ ಮಾಡ್ಬೇಕಂತ ಇದ್ದೀವಿ. ಎಲ್ಲ ಅಂತಾರೆ ನಮ್ಮ ಬೀದರ್ ಜಿಲ್ಲೆ ಯುವಕರಿಗೂ ಹಾಗೂ ಯುವತಿಯರಿಗೂ ಎಲ್ಲರಿಗೂ ಏನಂತಾರೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತ ವಿನಂತಿ. ಸೆಲೆಕ್ಟ್ ಮಾಡಿ ಅವರೇ ಅದನ್ನು ಪ್ರೈಸಸ್ ಅವರೇ ಮಾಡಿದ್ದಾರೆ, ಡಿಕ್ಲೇರ್ ಅವರೇ ಮಾಡಿದ್ದಾರೆ, ಜಡ್ಜ್ಮೆಂಟ್ ಅವರು. ಫಸ್ಟ್ ಪ್ರೈಸು 5,000, ಸೆಕೆಂಡ್ ಪ್ರೈಸು 3,000 ಇಬ್ಬರಿಗೆ, ಥರ್ಡ್ ಪ್ರೈಸು 2,000 ಇಬ್ಬರಿಗೆ. ಈ ಪ್ರೈಸಸ್ಗಳನ್ನು ಮತ್ತು ಅವರಿಗೆ ಎಲ್ಲ ಪಾರ್ಟಿಸಿಪೆಂಟ್ಸ್ಗಳಿಗೆ ಸರ್ಟಿಫಿಕೇಟ್ ಕೊಡಲಾಗಿದೆ. ಪ್ರೈಸಸ್ಗಳನ್ನು 25ನೇ ತಾರೀಕಿನ ಸೆಮಿನಾರ್ನಲ್ಲಿ ಆ ಮಕ್ಕಳಿಗೆ ಕರೆಸಿ ಕೊಡ್ತೇವೆ. ಆವತ್ತೇ ನಾವು ಪ್ರೆಸ್ ನೋಟ್ ಹಾಕಿ ಅವರ ಹೆಸರುಗಳನ್ನು ತಿಳಿಸ್ತೇವೆ. ಅದನ್ನು ಹೇಳ್ತೇವೆ ರೀ ನಾವು ಅವತ್ತಿನ ದಿನ, ಅದನ್ನು ಕೂಡ ಹೇಳ್ತೇವೆ. ಎಲ್ಲರೂ ಅವುಗಳನ್ನು ದತ್ತಕ್ಕೆ ತಗೋಬೇಕು, ಸಂರಕ್ಷಣೆ ಮಾಡಬೇಕು. ಅದು ಫೋಟೋ ಹಾಕೋದು ಆ ಉದ್ದೇಶನೇ ಅದು. ಬರೀ ಸಸ್ಯ ಒಯ್ದು ಎಲ್ಲೋ ಇಟ್ಟರು ಭಾಳ ಸಸ್ಯ ಹಾಳಾಯ್ತಾವ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರು ಸಸಿ ಬೆಳೆಸ್ತಾರೆ, ನಾವು ತಂದು ಸುಮ್ಮನೆ ಮಾಡಿ ಎಲ್ಲೋ ಹಾಳು ಮಾಡೋದು ಬೇಡ ಅಂದೆ ನಾವು ಒಂದು ಹಚ್ಚಿದೆ ತೊಗೊಲತ್ತೀವಿ ಸರ್. ನಾವು ಗಿಡ ಹಚ್ಚಿ ಅದು ಸೂಕ್ತ ಜಾಗ, ಎಲ್ಲೋ ಒಂದು ಕಡೆ ಹಚ್ಚಲ್ಲ, ನಾವು ಐಡೆಂಟಿಫೈ ಮಾಡ್ಬೇಕು ನಮ್ಮ ಕಾಲನಿದಾಗ ಎಲ್ಲಿ ಗಿಡ ಇಲ್ಲ, ಇಲ್ಲಿ ಇದ್ರೆ ಚಲೋ, ಹಂಗೆ ಹಚ್ಚಿ ಅಲ್ಲಿ ತಗೋಬೇಕು ಅಂತ ಹಿಂಗೆ ಹೇಳ್ಬೇಕು. ಸರಿ, ರಾಜಸ್ಥಾನದಲ್ಲಿ ಒಂದು ಉದಯ್ಪುರ್ ಹತ್ರ ಒಂದು ಹಳ್ಳಿ ಇದೆ. ಅಲ್ಲಿ ಒಬ್ಬ ಸರ್ಪಂಚ, ಊರಿನ ಸರ್ಪಂಚ, ಅವನ ಮಗಳು ಹೀಟ್ ವೇವ್ಲಿಂದ ಸಹಿತ ಅವನು ಏನು ಮಾಡ್ತಾನೆ, ತನ್ನ ಮಗಳ ನೆನಪಿಗಾಗಿ 111 ಗಿಡಗಳನ್ನು ಹಚ್ತಾನೆ. ಶ್ಯಾಮ್ ಸುಂದರ್ ಪಾಲಿವಾಲ್ ಅವ್ರ ಹೆಸರು. 111 ಗಿಡ ಹಚ್ಚಿದ ಮೇಲೆ ಅದು ಆ ಊರಿಂದು ಪದ್ಧತಿ ಆಯ್ತು. ಆ ಊರಾಗ ಹೆಣ್ಮಗು ಯಾವುದೇ ಜನಿಸ್ಲಿ 111 ಗಿಡಗಳು ಹಚ್ತಾರ ಅವ್ರು. ಈಗ ಊರಾಗ ಒಟ್ಟು ಗಿಡಗಳು ಎಷ್ಟಾಗ್ಯಾವ ಅಂದ್ರೆ 3 ಲಕ್ಷ ಗಿಡ ಆಗಿ. ಪ್ರತಿ ಒಂದು ಹೆಣ್ಮಗು ಜನಿಸ್ತು ಅಂದ್ರೆ 111 ಗಿಡ ಹಚ್ತಾರೆ. ಅವರಿಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಬಂದಿದೆ. ಅವರಿಗೆ 900 ವಾಟರ್ ಲೆವೆಲ್ ಕೆಳಗಿತ್ತು ಅಲ್ಲಿ, ಅದು ಈಗ 50 ಫೀಟಿಗೆ ವಾಟರ್ ಲೆವೆಲ್ ಬಂದಿದೆ. ಅಂದರೆ ಏನು, ಒಂದು ಐಡಿಯಾ, ಒಂದು ಪ್ರಯತ್ನದಿಂದ ಆ ಇಡೀ ಊರು ಇವತ್ತು ಅರಣ್ಯದಂಗೆ ಆಗ್ಯದ. ನಾವೆಲ್ಲರೂ ಆ ರೀತಿ ಒಂದು ಕಾನ್ಸೆಪ್ಟ್ ಹಿಡ್ಕೊಂಡು ಒಂದು ವಿಚಾರಕ್ಕೆ ಇಡೀ ಜನ ನಿಂತರೆ ಒಂದು ಅಮೂಲಾಗ್ರ ಬದಲಾವಣೆ ನಾವು ತರಲಿಕ್ಕೆ ಸಾಧ್ಯ ಅದ ಅನ್ನೋ ರೀತಿಯಲ್ಲಿ ಆ ರೀತಿಯ ಒಂದು ಪ್ರಜ್ಞೆ ಜನರಲ್ಲಿ ಒಂದು ಹುಟ್ಟಿಸ್ಬೇಕಂತ ಈ ಕಾರ್ಯಕ್ರಮ. ಬಸ್ ಸ್ಟ್ಯಾಂಡ್ ಒಳಗೆ ಎಷ್ಟು ಗಿಡವೋ ನಾವು ಹಚ್ಚಿವಿ, ಅವಾಗ ಕಂಪೌಂಡ್ ಕತ್ತಾವ ನೋಡಿ, ಒಳಗೆ ಕಂಪೌಂಡ್ ಕತ್ತಾವ. 21ನೇ ಜಾನುವಾರು ಗಣತಿಯು ತಂತ್ರಜ್ಞಾನ ಮೊಬೈಲ್ ಆ್ಯಪ್ ಬಳಸಿ ಮಾಹಿತಿಯನ್ನು ಕಲೆ ಹಾಕಲಾಗುತ್ತಿದೆ. ಬೀದರ್ ಜಿಲ್ಲೆಯಲ್ಲಿ ಒಟ್ಟು 650 ಹಳ್ಳಿಗಳಿದ್ದು 186 ವಾರ್ಡ್ಗಳಿವೆ. ಜಿಲ್ಲೆಯಲ್ಲಿ ಒಟ್ಟು ಕುಟುಂಬಗಳ ಸಂಖ್ಯೆ 3,48,228 ಇರುತ್ತದೆ. ಜಿಲ್ಲೆಯಲ್ಲಿ ಒಟ್ಟು 76 ಎಣಿಕೆದಾರರು ಹಾಗೂ 16 ಮೇಲ್ವಿಚಾರಕ ಅಧಿಕಾರಿಗಳು ನಿಗದಿತ ಅವಧಿಯೊಳಗೆ ಗಣತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಹೇಳಿದ್ದರು. ಅವರು ಜಿಲ್ಲಾ ಪಂಚಾಯತ್ ಬೀದರ್ ಹಾಗೂ ಪಶುವೈದ್ಯ ಮತ್ತು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಡಿಯಲ್ಲಿ ಹಮ್ಮಿಕೊಂಡಿದ್ದ 21ನೇ ಜಾನುವಾರು ಗಣತಿಯ ಗಣತಿದಾರರು ಮತ್ತು ಮೇಲ್ವಿಚಾರಕರಿಗೆ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. 21ನೇ ಜಾನುವಾರು ಗಣತಿ ಕಾರ್ಯಕ್ರಮವು ರಾಷ್ಟ್ರೀಯ ಪ್ರಮುಖ ಕಾರ್ಯಕ್ರಮವಾಗಿದ್ದು, ಈ ಕಾರ್ಯಕ್ರಮವು ಸೆಪ್ಟೆಂಬರ್ 2024ರ ಮಾಹೆಯಿಂದ ಡಿಸೆಂಬರ್ 2024ರವರೆಗೆ ಒಟ್ಟು 4 ತಿಂಗಳ ಅವಧಿಯಲ್ಲಿ ಕೈಗೊಳ್ಳಬೇಕಾಗಿರುತ್ತದೆ. ಜಾನುವಾರು ಗಣತಿಯಲ್ಲಿ ವಿವಿಧ ತಳಿಗಳ ಸಾಕು ಪ್ರಾಣಿಗಳಾದ ದನ, ಎಮ್ಮೆ, ಕುರಿ, ಮೇಕೆ, ಹಂದಿ, ಕುದುರೆ, ಒಂಟೆ, ನಾಯಿ ಇತ್ಯಾದಿ ಕುಕ್ಕುಟಗಳಾದ ಕೋಳಿ, ಟರ್ಕಿ, ಬಾತುಕೋಳಿ, ಇತರೆ ಕೋಳಿಗಳ ಜೊತೆಗೆ ಪಶುಪಾಲನಾ ವಲಯದಲ್ಲಿ ಉಪಯೋಗಿಸುವ ಯಂತ್ರೋಪಕರಣಗಳ ಬಗ್ಗೆ ಮತ್ತು ಮೀನುಗಾರಿಕೆ ಚಟುವಟಿಕೆಗಳ ಮಾಹಿತಿಯನ್ನು ಸಂಗ್ರಹಿಸಬೇಕಾಗಿರುತ್ತದೆ ಎಂದರು. ಜಾನುವಾರು ಗಣತಿಯ ಮುಖ್ಯ ಉದ್ದೇಶ ಭಾರತವು ಕೃಷಿ ಪ್ರಧಾನ ದೇಶವಾಗಿದ್ದು, ಗ್ರಾಮಾಂತರ ಪ್ರದೇಶದಲ್ಲಿ ಕೃಷಿ ರೈತಾಪಿ ಸಮುದಾಯಕ್ಕೆ ಪಶುಸಂಗೋಪನೆ ಒಂದು ಪ್ರಮುಖ ಚಟುವಟಿಕೆ ಆಗಿರುತ್ತದೆ.
ಆರ್ಥಿಕ ವ್ಯವಸ್ಥೆಯಲ್ಲಿ ಪಶು ಸಂಪತ್ತು ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರಮುಖ ಉತ್ಪನ್ನಗಳಾದ ಹಾಲು, ಮಾಂಸ, ಮೊಟ್ಟೆ, ಉಣ್ಣೆ ಇತ್ಯಾದಿಗಳಿಗೆ ಜಾನುವಾರುಗಳ ಮೂಲಾಧಾರಗಳಾಗಿವೆ. ಈ ಹಿನ್ನೆಲೆಯಲ್ಲಿ ಜಾನುವಾರು ಗಣತಿಯಿಂದ ಹೊರಬರುವ ಅಂಶಗಳು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಸರ್ಕಾರದ ಪ್ರಗತಿಪರ ಕಾರ್ಯಕ್ರಮಗಳು ಮತ್ತು ಯೋಜನೆಗಳನ್ನು ರೂಪಿಸಲು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬೀದರ್ ಪಶುಪಾಲನಾ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ನರಸಪ್ಪ ಎಡಿ, ರಾಯಚೂರು ಪಶುಪಾಲನಾ ಇಲಾಖೆಯ ಜಂಟಿ ನಿರ್ದೇಶಕ ರಾಜ್ಯ ವಲಯ ಡಾಕ್ಟರ್ ಕೃಷ್ಣಮೂರ್ತಿ, ಕರ್ನಾಟಕ ಪಶು ವೈದ್ಯರ ಸಂಘ ಬೆಂಗಳೂರಿನ ಅಧ್ಯಕ್ಷ ಡಾಕ್ಟರ್ ಶಿವಶರಣಪ್ಪ ಎಲ್ಗೋಡ್, ಬಸವ ಕಲ್ಯಾಣ ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ರವೀಂದ್ರನಾಥ್ ಜಿ, ಡಾಕ್ಟರ್ ಜಕೀಯುದ್ದೀನ್, ಡಾಕ್ಟರ್ ನಾಗರಾಜ್ ಕಾಂಗ್ಳೆ ಸೇರಿದಂತೆ ಎಲ್ಲ ತಾಲೂಕಿನ ಮುಖ್ಯ ಪಶು ವೈದ್ಯಾಧಿಕಾರಿಗಳು ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದ ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.